ಹಾಯ್, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಎಷ್ಟು ಜನಕ್ಕೆ ಅನ್ನಿಸ್ತು ಸುದೀಪ್ ಸರು ಬೇರೆ ಎಲ್ಲ ಟಾಪಿಕ್ಗಳನ್ನೂ ಇನ್ನೂ ಮುಟ್ಟಬೇಕಾಗಿತ್ತು, ಕೆಲವೊಂದು ಟಾಪಿಕ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ, ಮಾತಾಡಿಲ್ಲ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು. ಹಾಗೆ ಕಾವ್ಯ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಂಡಾಗ ಅದು ಕೆಲವೊಂದು ಮಾತುಗಳನ್ನ ಕಟ್ ಮಾಡಿದ್ದಾರೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನಗಿಲ್ಲಿ ಏನು ಅನ್ನಿಸ್ತು ಅಂದರೆ ಸುದೀಪ್ ಸಿಚುವೇಶನ್ ಒಂಥರ ನಮ್ಮವರು ಇದ್ದಾರೆ, ನಮ್ಮ ಮನೆಗೆ ಬಂದಿರೋ ಜನಗಳು ಇದ್ದಾರೆ, ಯಾರನ್ನ ಹೊಗಳೋದು ಯಾರನ್ನ ಬಿಡೋದು ಅನ್ನೋ ಸಿಚುವೇಶನಲ್ಲಿ ಇದ್ದರು ಅಂತ ನನಗೆ ಅನ್ನಿಸ್ತು. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ, ನಮಗೂ ಅವ್ರ ಕ್ಲಾಶ್ ಆಗಿದೆ. ಆಗ ನಮ್ಮ ಪೇರೆಂಟ್ಸು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನಮ್ಮನ್ನೇ ಇನ್ನೂ ಬೈತಾರೆ, ಮನೆ ಜನನೇ ಬೈದ್ಬಿಟ್ಟು ನೀನು ಹಾಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಇವಾಗ ಸುದೀಪ್ ಸರಿಗೆ ಗಿಲ್ಲಿ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಗಟ್ಟಿಯಾಗಿ ಹೇಳೋಕ್ಕೂ ಆಗೋದಿಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಈ ಥರ ಮಾತಾಡಿ ಆ ಥರ ಮಾತಾಡಿ ಅಂತ ಕ್ವಶನ್ ಮಾಡ್ತಿದ್ದಾರೆ, ಹಂಗೆ ಗಿಲ್ಲಿಗೆ ಅನ್ಯಾಯ ಆಗಿದೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಸುದೀಪ್ ಸರು ತುಂಬ ಸ್ಮಾರ್ಟಾಗಿ ಗಿಲ್ಲಿ ಕಡೆಯಿಂದನೇ ಅವ್ನು ಮಾಡಿರೋ ತಪ್ಪನ್ನ ಅವನೇ ಒಪ್ಕೊಳ್ಳೋ ಥರ ಮಾಡಿದರು. ಈವನ್ ಗಿಲ್ಲಿಗೂ ಆ ಪಶ್ಚಾತ್ತಾಪ ಇದೆ, ನಾನು ರಾಂಗ್ ಮಾಡಿದೆ ಅಂತ. ಇವಾಗ ನಾವು ನೀವೇ ಹೋದಾಗ ಮದುವೆ ಹಿಂಗೆ ಫಿಕ್ಸ್ ಆಗಿದೆ, ಎಷ್ಟೇ ಮದುವೆ ಅಂತ ಯಾರಾದರೂ ಕೇಳಿದ್ರೆ ಆಬ್ವಿಯಸ್ಲಿ ನಮಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಏನು ಅವನ ಮೇಲೆ ನಮಗೆ ಕೋಪನೇ ಬರುತ್ತೆ ಹೊರತು ಖುಷಿ ಆಗೋದಿಲ್ಲ ಅಲ್ವಾ? ನಾವು ಇದನ್ನು ಮರಿತಾ ಇದ್ದೀವಿ. ನಮ್ಮದೇ ಕಂಟೆಸ್ಟೆಂಟು, ನಮ್ಗೆ ಇಷ್ಟ ಆಗೋ ಕಂಟೆಸ್ಟೆಂಟೇ ಸರಿ, ಆದರೆ ನಮಗೆ ಇಷ್ಟ ಆದ ಕಂಟೆಸ್ಟೆಂಟು ಒಂದು ಓವರಾಗಿ ಅತಿರೇಕ ಮಾಡ್ತಾ ಇದ್ದಾನೆ ಅಂದಾಗ ನಾವು ಅದನ್ನು ತಪ್ಪು ಅಂತ ಹೇಳಬೇಕು. ಓಟ್ ಹಾಕೋಣ, ಓಟ್ ಹಾಕೋದ್ರಲ್ಲಿ ತಪ್ಪಿಲ್ಲ. ಮನುಷ್ಯ ಆದಮೇಲೆ ತಪ್ಪು ಮಾಡೇ ಮಾಡ್ತೀವಿ, ಎಡುತ್ತೀವಿ, ತಿದ್ಕೋಬೇಕು. ನಮ್ಮ ಹುಡುಗ ಮಾಡಿದ್ದೆಲ್ಲ ಸರಿ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಮಾಡ್ತಾ ಇದ್ದಾರೆ, ಅದು ಮಾಡೋದು ತಪ್ಪು. ನಮ್ಮ ಕಡೆಯಿಂದ ತಪ್ಪಾದಾಗ ತಪ್ಪು ಅಂತ ಒಪ್ಕೋಬೇಕು. ಹೌದು, ಗೆಸ್ಟ್ಗಳ ಕಡೆಯಿಂದನೂ ತಪ್ಪಾಗಿದೆ, ಬಟ್ ಇವ್ರು ಮಾಡಿರೋದಕ್ಕೆ ತಾನೇ ಅವ್ರು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರೋದು. ನಮ್ಮ ಕಡೆಯಿಂದ ತಪ್ಪೇ ಆಗಿಲ್ಲ ಅಂತಿದ್ದಾರೆ, ನಾವು ಇದನ್ನು ಎದ್ದೆದ್ದು ತೋರಿಸ್ಬೋದಾಗಿತ್ತು. ಹೌದು, ನಮ್ಮ ಹುಡುಗ ಕರೆಕ್ಟ್ ಇದ್ದ, ಅವ್ರು ರಾಂಗ್ ಮಾಡಿದರು ಅಂತ. ಇಲ್ಲೇ ಅದೇ ಆ ಪ್ರಾಬ್ಲಮ್ ಆಗ್ತಾ ಇರೋದು. ನಮ್ಮ ಎಂಡಿಂದನೇ ರಾಂಗ್ ಇರುವಾಗ, ನಮ್ಮ ಬುಡನೇ ರಾಂಗ್ ಇರುವಾಗ, ಮರ ಮೇಲಗಡೆ ಕೊಂಬೆ ಏನೋ ಸರಿ ಹೋಯಿತು ಅಂದರೆ ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಬುಡನೇ ಗಟ್ಟಿಗಿಲ್ಲ ಅಂದರೆ ಏನು ಹೇಳ್ತೀರಾ? ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು, ಕಾವ್ಯನ ನೆಗೆಟಿವ್ ಮಾಡೋದು. ಕಾವ್ಯ ಗಿಲ್ಲಿ ಮಾತು ಕೇಳಲಿಲ್ಲ, ಗಿಲ್ಲಿ ಲವ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತೆಲ್ಲ ಇಲ್ಲಿ ಒಳಗಡೆ ಕಾವ್ಯ ಸರಿ ಇಲ್ಲ, ಕಾವ್ಯ ಹಂಗೆ ಮಾತಾಡಿದ್ಲು ಹಿಂಗೆ ಮಾತಾಡಲಿ, ಜಸ್ಟ್ ಪ್ರೋಮೋ ನೋಡಿಬಿಟ್ಟು ಕಾವ್ಯನ ನೆಗೆಟಿವ್ ಮಾಡ್ತೀರಾ. ನೋಡಿ, ನಮಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಇದ್ದಾನೆ ಅಂದ್ಬಿಟ್ಟು ಅವ್ರಿಗೆ ಯಾರೋ ಏನೋ ಅಂದ್ಬಿಟ್ರು ಅಂತ ಅವ್ರನ್ನ ಫುಲ್ ನೆಗೆಟಿವ್ ಮಾಡೋದು ತಪ್ಪು. ಈ ಥರ ಒಬ್ರನ್ನ ತಪ್ಪಾಗಿ ತೋರಿಸ್ಬಿಟ್ಟು ನಾವು ಮೇಲೆ ಬರೋದ್ರಲ್ಲಿ ಅದು ಸಕ್ಸಸ್ ಅಲ್ಲ ರೀ, ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ. ನೀವುಗಳು ರಾಂಗ್ ಅಂತ ತೋರಿಸ್ತಾರ ಹುಡುಗಿನೇ ಇವತ್ತು ಎಲ್ಲರೂ ಗಿಲ್ಲಿನ ರಾಂಗ್ ಅಂತ ಇದ್ದರೆ, ಇಲ್ಲ ಗಿಲ್ಲಿ ರೈಟ್, ಅವನು ಇನಿಷಿಯಲ್ ಸ್ಟೇಜಲ್ಲಿ ರಾಂಗ್ ಆಗಿದ್ರು, ಮತ್ತೆ ಇವರೇ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರವೋಕ್ ಮಾಡಿದರು ಅಂತ ಕಾವ್ಯ ಸ್ಟ್ಯಾಂಡ್ ತೊಗೊಂಡಿದ್ದು. ಸೊ ನಾವು ಒಂದೊಂದು ಸಿಚುವೇಶನ್ ಮೇಲೆ ಒಬ್ಬೊಬ್ಬರನ್ನ ಜಡ್ಜ್ ಮಾಡಬೇಕೇ ಹೊರತು ಕಂಪ್ಲೀಟಾಗಿ ಅವರು ರಾಂಗ್ ಅಂತ ಹೇಳಬಾರ್ದು. ಇಲ್ಲಿ ಗೆಸ್ಟ್ಗಳು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಗೆಸ್ಟ್ಗಳದ್ದು ಆಬ್ವಿಯಸ್ಲಿ ರಾಂಗ್ ಇದೆ, ಬಟ್ ಸ್ಟಾರ್ಟ್ ಎಲ್ಲಿಂದ ಆಯಿತು? ನಮ್ಮ ಹುಡುಗನಿಂದನೇ ಸ್ಟಾರ್ಟ್ ಆಯಿತು. ನಮ್ಮ ಹುಡುಗನೇ ಅದು ಏನೇನೋ ಬೇಡ್ದಿರೋ ಮಾತನ್ನ ಮಾತಾಡ್ದ. ಅದಾದಮೇಲೆ ಆ ಕೋಪ ಇದ್ದೇ ಇರುತ್ತೆ, ಕ್ಯಾರಿ ಮಾಡ್ತಾರೆ. ಬಟ್ ಗಿಲ್ಲಿದು ಇನ್ನೊಂದು ಸ್ವಭಾವ ಏನು ಅಂದರೆ ಕೆಣಕ್ತಾನೇ ಇರ್ತಾನೆ. ಆ ಕೆಣಕೋದನ್ನ ನಿಲ್ಲಿಸಿದ್ದಿದ್ರೆ ಇಲ್ಲಿ ತನಕ ಹೋಗ್ತಾ ಇರಲಿಲ್ಲ. ನಾನಂತೂ ಊಟದ ವಿಷಯದಲ್ಲಿ ನಾನು ಗಿಲ್ಲಿದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಗಿಲ್ಲಿ ಅವರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಮಾತಾಡದೆ ಸೈಲೆಂಟ್ ಆಗಿದ್ದಿದ್ರೆ ಸುಮ್ಮನೆ ಎಲ್ಲ ಸರಿ ಹೋಗ್ಬಿಡೋದು. ಬಟ್ ಅವ್ರು ಚೆನ್ನಾಗಿ ಲೀನಿಯನ್ಸ್ ಕೊಡ್ತಿದ್ದಾರೆ ಅಂತ ಮಾತಾಡಿದ್ದು ಒಂದು ತಪ್ಪು. ಹಾಗಂತ ಇವಾಗ ಸುದೀಪ್ ಸರ್ನ ನೀವು ಕ್ವೆಶನ್ ಮಾಡಿ ಅದನ್ನೇನು ಕೇಳಿಲ್ಲ ಇದನ್ನೇನು ಕೇಳಿಲ್ಲ ಅಂತ ಕ್ವೆಶನ್ ಮಾಡೋ ಹಾಗೇ ಇಲ್ಲ. ಯಾಕಂದರೆ ಇನಿಷಿಯಲಲ್ಲಿ ನಮ್ಮ ಹುಡುಗಂದೇ ತಪ್ಪಾದಮೇಲೂ ಅವ್ರು ಸರಿ ಹೋಗಿದ್ದಾರೆ, ಅದಾದಮೇಲೂ ಇವನು ಕೆಣಕಿ ಮಾತಾಡಿ ಅವ್ರನ್ನ ಟಾಂಟ್ ಮಾಡಿದ್ದು ಇನ್ನೊಂದು ಥರ ತಪ್ಪು. ಹಾಗಾಗಿ ಸುದೀಪ್ ಸರು ಬುಡನೇ ಸರಿ ಇಲ್ಲ, ಬುಡ ಸರಿ ಇಲ್ದಿದ ಮೇಲೆ ಮರದ ಬಗ್ಗೆ ಮಾತಾಡಿ ಯೂಸ್ ಇಲ್ಲ ಅಂದ್ಬಿಟ್ಟು ಆ ಟಾಪಿಕ್ನೆಲ್ಲ ಟಚ್ ಮಾಡಿಲ್ಲ. ಇದನ್ನು ನಾನು ಕ್ಲಾರಿಟಿ ಕೊಡಬೇಕು ಅಂದ್ಕೊಂಡೆ, ಕೊಟ್ಟಿದ್ದೀನಿ. ತುಂಬ ಜನ ರಿವ್ಯೂವರ್ಸು ಇದನ್ನು ರಾಂಗ್ ಆಗಿ ತೋರಿಸ್ತಿದ್ದಾರೆ. ನೋಡಿ, ನಮ್ಮದು ಆನೆಸ್ಟ್ ಒಪಿನಿಯನ್ ಕೊಡಬೇಕು. ನಮ್ಮ ಕಂಟೆಸ್ಟೆಂಟ್ ಸಪೋರ್ಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಅವ್ರು ಏನು ಅನ್ಕೊತಾರೆ ಅದನ್ನ ಕೊಡಬಾರ್ದು. ನಮಗೇನು ಅನಿಸಿದೆ, ಯಾವ್ದು ಸರಿ, ಅದ್ರ ಬಗ್ಗೆ ರಿವ್ಯೂ ಮಾಡಿ ಕೊಡಬೇಕು. ಇದಾಗಿತ್ತು ಇವತ್ತಿನ ನನ್ನ ರಿವ್ಯೂ. ನಿಮ್ಗೇನು ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತು ತುಂಬ ಜನಕ್ಕೆ ಈ ರಿವ್ಯೂ ಇಷ್ಟ ಆಗಿರಲ್ಲ, ಬಟ್ ಇದು ನನ್ನ ಆನೆಸ್ಟ್ ರಿವ್ಯೂ. ಇವಾಗ ನಾವೇ ಆ ಪ್ಲೇಸಲ್ಲಿ ನಿಂತು
ರಿವ್ಯೂ ಮಾಡಬೇಕಾಗುತ್ತೆ. ಇವಾಗ ಗಿಲ್ಲಿ ನಾವು ಹೋದಾಗ ನಮಗೆ ಈ ಕ್ವೆಶನ್ಗಳನ್ನ ಕೇಳಿದಾಗ ನಮಗೆ ಆಬ್ವಿಯಸ್ಲಿ ಸಿಟ್ಟು ಬಂದೇ ಬರುತ್ತೆ. ಸಿಟ್ಟು ಬರುತ್ತೆ, ಅವ್ರ ಮೇಲೆ ಕೋಪ ಬರುತ್ತೆ, ಅವ್ರ ಮೇಲೆ ಪ್ರೀತಿ ಅಂತೂ ಬರೋದಿಲ್ಲ. ಏನಂತೀರಾ? ನನಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.